ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ದಿನನಿತ್ಯದ ಲೈಫ್ ನಲ್ಲಿ ಎಷ್ಟೇ ಕಷ್ಟಪಟ್ಟರು ಕನಸಿನಲ್ಲೂ ಕಾಣದಂತಹ ಅತಿ ದೊಡ್ಡ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅದು ನೀತಾ ಅಂಬಾನಿ ಅವರು. ಇವರ ಒಂದು ದಿನದ ಖರ್ಚು, ಇವರ ಸುತ್ತಮುತ್ತ ಇರೋ ಸ್ಟಾಫ್ಗೆ ಸಿಗೋ ಸ್ಯಾಲರಿ, ಇವೆಲ್ಲ ಕೇಳಿದ್ರೆ ನಮ್ಗೆ ನಾವೇನ್ ಮಾಡ್ತಿದೀವಿ ಗುರು ಅಂತ ಅನ್ಸೋದು ಗ್ಯಾರಂಟಿ. ಮುಖೇಶ್ ಅಂಬಾನಿ ಅವರ ಪತ್ನಿಯಾಗಿ ಇಡೀ ಜಗತ್ತಿನ ಕಣ್ಣು ಇವರ ಮೇಲೆಯೇ ಇರುತ್ತೆ. ಯಾಕಂದ್ರೆ ಇವರ ಪ್ರತಿಯೊಂದು ವಸ್ತು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ನ್ಯೂಸ್ ಆಗುತ್ತೆ. ಆಂಟಿಲಿಯಾ ಅನ್ನೋ ಆಕಾಶದ ಎತ್ತರದ ಮನೆಯಲ್ಲಿ ಇವರು ರಾಣಿಯಂತೆ ಇರೋದು ಎಲ್ಲರಿಗೂ ಗೊತ್ತು. ಆದ್ರೆ ಈ ರಾಣಿಯ ಸೇವೆ ಮಾಡೋಕೆ ಇರೋ ಸೈನ್ಯ ಎಷ್ಟು ದೊಡ್ಡದು ಅಂತ ಗೊತ್ತಾ? ಇವರ ಬೆಳಗಿನ ಚಹಾದಿಂದ ಹಿಡಿದು ರಾತ್ರಿ ನಿದ್ದೆ ಮಾಡುವವರೆಗೂ ಪ್ರತಿಯೊಂದಕ್ಕೂ ಒಂದು ಸ್ಪೆಷಲ್ ಟೀಮ್ ರೆಡಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ನೀತಾ ಅಂಬಾನಿ ಅವರ ಲೈಫ್ ಸ್ಟೈಲ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. ನೀತಾ ಅಂಬಾನಿ ಅವರ ಡೈಲಿ ರೊಟೀನ್ ಹೇಗಿರುತ್ತೆ, ಮತ್ತೆ ಅವರ ಪರ್ಸನಲ್ ಸ್ಟಾಫ್ ಮಾಡೋ ಕೆಲಸಗಳೇನು, ಆಂಟಿಲಿಯಾದಲ್ಲಿ ಕೆಲಸ ಮಾಡುವವರಿಗೆ ಸಿಗುವ ಸ್ಯಾಲರಿ ಎಷ್ಟು, ಮತ್ತೆ ಅವರಿಗೆ ಸಿಗುವ ಸೌಲಭ್ಯಗಳು ಏನು, ನೀತಾ ಅಂಬಾನಿ ಅವರ ಲಕ್ಸುರಿ ಕಾರುಗಳು, ಬಟ್ಟೆಗಳು, ಮತ್ತೆ ಅವರ ದಿನದ ಒಟ್ಟು ಖರ್ಚು ಎಷ್ಟಿರಬಹುದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀತಾ ಅಂಬಾನಿ ಅವರ ದಿನ ಬೆಳಿಗ್ಗೆ 7 ಗಂಟೆಗೆ ಶುರುವಾಗುತ್ತೆ. ಆದ್ರೆ ಅವರ ಮಾರ್ನಿಂಗ್ ಟೀ ಬಗ್ಗೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಇವರು ಕುಡಿಯೋ ಚಹಾ ಜಪಾನ್ನ ಹಳೆಯ ಕಲೆಕ್ಷನ್ ಆಗಿರೋ ನೋರಿಟೆ ಕಪ್ಗಳಲ್ಲಿ ಸರ್ವ್ ಆಗುತ್ತೆ. ಇದರ ಬೆಲೆಯೇ ಲಕ್ಷಗಳಲ್ಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಇವರು ಯೋಗ ಮತ್ತೆ ಮೆಡಿಟೇಷನ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಯಾಕಂದ್ರೆ ಇವರಿಗೆ ಹೆಲ್ತ್ ಅಂದ್ರೆ ತುಂಬಾನೇ ಪ್ರೀತಿ ಮತ್ತೆ ಕಾಳಜಿ. ಆಮೇಲೆ ಒಂದು ಪಕ್ಕ ಡಯಟ್ ಫಾಲೋ ಮಾಡ್ತಾರೆ. ಇದರಲ್ಲಿ ಹಣ್ಣುಗಳು ಮತ್ತೆ ಎಳ್ನೀರು ಕಂಪಲ್ಸರಿ ಇರುತ್ತೆ. ಇವರ ದಿನದ ಪ್ಲಾನಿಂಗ್ ಅನ್ನ ಇವರ ಪರ್ಸನಲ್ ಸೆಕ್ರೆಟರಿಗಳು ಮೊದಲೇ ರೆಡಿ ಮಾಡಿರ್ತಾರೆ. ಯಾವ ಮೀಟಿಂಗ್ ಯಾವಾಗ ಅನ್ನೋದು ಪಕ್ಕಾ ಇರುತ್ತೆ. ರಿಲಯನ್ಸ್ ಫೌಂಡೇಶನ್ ಕೆಲಸಗಳಿರಲಿ ಅಥವಾ IPL ಮ್ಯಾಚ್ ಇರಲಿ, ಇವರ ಎನರ್ಜಿ ಲೆವೆಲ್ ಮಾತ್ರ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇವರ ಪ್ರತಿಯೊಂದು ಕೆಲಸಕ್ಕೂ ಅಸಿಸ್ಟೆಂಟ್ ಇರ್ತಾರೆ. ಅವರು ಇವರಿಗೆ ಪ್ರತಿಯೊಂದು ಸ್ಟೆಪ್ ನಲ್ಲೂ ಹೆಲ್ಪ್ ಮಾಡ್ತಾರೆ ಅಂದ್ರೆ ನಂಬಲೇಬೇಕು. ಈ ರೀತಿಯಾದ ಒಂದು ಹೈಫೈ ರೊಟೀನ್ ಇರೋದ್ರಿಂದ ಇವರು ಯಾವಾಗಲೂ ಅಷ್ಟು ಯಂಗ್ ಮತ್ತೆ ಆಕ್ಟಿವ್ ಆಗಿ ಕಾಣಿಸ್ತಾರೆ. ಸ್ನೇಹಿತರೆ, ಆಂಟಿಲಿಯಾ ಮನೆಯಲ್ಲಿ ಕೆಲಸ ಮಾಡೋಕೆ ಸುಮಾರು 600ಕ್ಕೂ ಹೆಚ್ಚು ಜನ ಸ್ಟಾಫ್ ಇದ್ದಾರೆ. ಇದರಲ್ಲಿ ನೀತಾ ಅಂಬಾನಿ ಅವರಿಗಾಗಿಯೇ ಸ್ಪೆಷಲ್ ಅಟೆಂಡೆನ್ಸ್, ಡ್ರೈವರ್ಸ್ ಮತ್ತೆ ಕುಕ್ಸ್ ಇರ್ತಾರೆ ಅನ್ನೋದು ಮತ್ತೊಂದು ಪ್ರಮುಖವಾದ ಸಂಗತಿ. ಇವರ ಪರ್ಸನಲ್ ಸ್ಟಾಫ್ ನಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಇರುತ್ತೆ. ಒಬ್ರು ಇವರ ಬಟ್ಟೆಗಳನ್ನ ನೋಡ್ಕೊಂಡ್ರೆ ಇನ್ನೊಬ್ರು ಇವರ ಡಯಟ್ ಬಗ್ಗೆ ಗಮನ ಹರಿಸ್ತಾರೆ. ಇನ್ನು ಇವರ ಮೇಕಪ್ ಆರ್ಟಿಸ್ಟ್ ಮತ್ತೆ ಹೇರ್ ಸ್ಟೈಲಿಸ್ಟ್ಗಳು ಕೂಡ ವರ್ಲ್ಡ್ ಕ್ಲಾಸ್ ಪ್ರೊಫೆಷನಲ್ಸ್ ಆಗಿರ್ತಾರೆ. ಇವರ ಜೊತೆ ಇರುವ ಬಾಡಿಗಾರ್ಡ್ಗಳು ಕೂಡ ತುಂಬಾ ಟ್ರೈನ್ ಆಗಿರೋ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಇವರು 24 ಗಂಟೆ ಇವರ ರಕ್ಷಣೆಗೆ ಇರ್ತಾರೆ. ಇನ್ನು ಈ ಸ್ಟಾಫ್ ಮೆಂಬರ್ಸ್ಗೆ ಆಂಟಿಲಿಯಾ ಒಳಗೆ ಇರೋಕೆ ಪ್ರತ್ಯೇಕವಾದ ರೂಮ್ಗಳು ಮತ್ತೆ ಎಲ್ಲ ತರಹದ ಫೆಸಿಲಿಟೀಸ್ ಇರುತ್ತೆ. ಅಂಬಾನಿ ಕುಟುಂಬದ ಸದಸ್ಯರ ಪ್ರತಿಯೊಂದು ಸಣ್ಣ ನೀಡ್ ಕೂಡ ಈ ಸ್ಟಾಫ್ಗಳಿಗೆ ಮೊದಲೇ ಗೊತ್ತಿರುತ್ತೆ. ಈ ರೀತಿಯಾದ ಒಂದು ದೊಡ್ಡ ಸೈನ್ಯ ಇರೋದ್ರಿಂದಲೇ ನೀತಾ ಅಂಬಾನಿ ಅವರ ಜೀವನ ಇಷ್ಟು ಸ್ಮೂತ್ ಆಗಿ ಸಾಗ್ತಾ ಇದೆ. ಸ್ನೇಹಿತರೆ, ಈಗ ನಾವೆಲ್ಲ ಯೋಚನೆ ಮಾಡುದು ಅಂದ್ರೆ ಈ 600 ಜನರಿಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅನ್ನೋದು ಅಲ್ವಾ? ರಿಪೋರ್ಟ್ಸ್ ನ ಪ್ರಕಾರ ಅಲ್ಲಿ ಕೆಲಸ ಮಾಡೋ ಒಬ್ಬ ಡ್ರೈವರ್ ಸ್ಯಾಲರಿಯೇ ತಿಂಗಳಿಗೆ 2 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿದೆ ಅಂದ್ರೆ ಆಶ್ಚರ್ಯ ಪಡಬೇಕು. ಹೌದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪಡೆಯೋ ಸ್ಯಾಲರಿಗಿಂತ ಹೆಚ್ಚಾಗಿ ಅಲ್ಲಿರೋ ಕುಕ್ಸ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಸಂಪಾದನೆ ಮಾಡ್ತಾರೆ. ಬರೀ ಸ್ಯಾಲರಿ ಅಷ್ಟೇ ಅಲ್ಲ, ಅವರ ಮಕ್ಕಳಿಗೆ ಎಜುಕೇಶನ್ ಅಲವೆನ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋ ಎಷ್ಟೋ ಜನರ ಮಕ್ಕಳು ಈಗ ವಿದೇಶದಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಅಂಬಾನಿ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ? ಈ ಕೆಲಸಕ್ಕೆ ಸೇರೋದು ಕೂಡ ಅಷ್ಟು ಈಸಿ ಅಲ್ಲ, ತುಂಬಾ ದೊಡ್ಡ ಪ್ರಾಸೆಸ್ ಮತ್ತೆ ಎಕ್ಸಾಮ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಒಮ್ಮೆ ಅಲ್ಲಿ ಕೆಲಸ ಸಿಕ್ಕಿದ್ರೆ ಲೈಫ್ ಸೆಟಲ್ ಅನ್ನೋ ತರಹ ವಾತಾವರಣ ಅಲ್ಲಿ ಇರುತ್ತೆ. ಅದಕ್ಕೆ ಆಂಟಿಲಿಯಾದಲ್ಲಿ ಕೆಲಸ ಮಾಡೋಕೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಆದ್ರೆ ಲಕ್ ಇರೋರಿಗೆ ಮಾತ್ರ ಸಿಗುತ್ತೆ. ಸ್ನೇಹಿತರೆ, ನೀತಾ ಅಂಬಾನಿ ಅವರ ಒಂದು ದಿನದ ಖರ್ಚು 35 ಲಕ್ಷಕ್ಕಿಂತ ಹೆಚ್ಚಾಗಿರುತ್ತೆ. ಅಂದ್ರೆ ತಿಂಗಳಿಗೆ ಸರಿಸುಮಾರು 5 ರಿಂದ 10 ಕೋಟಿ ಖರ್ಚು ಮಾಡ್ತಾರೆ. ಅವರು ಧರಿಸುವ ಒಂದು ಸೀರೆಯ ಬೆಲೆಯೇ ಲಕ್ಷಗಳಿಂದ ಆರಂಭವಾಗಿ ಕೋಟಿಗಳವರೆಗೂ ಹೋಗುತ್ತೆ. ಇದು ಫ್ಯಾಷನ್ ವರ್ಲ್ಡ್ ನಲ್ಲಿ ದೊಡ್ಡ ಟಾಪಿಕ್. ಇವರು ಹಾಕೋ ಶೂಸ್ ಅಥವಾ ಸ್ಯಾಂಡಲ್ಸ್ ಕೂಡ ಒಮ್ಮೆ ಹಾಕಿದ್ರೆ ಮತ್ತೆ ಹಾಕೋದಿಲ್ಲ ಅನ್ನೋ ಒಂದು ರೂಮರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿತ್ತು. ಇನ್ನು ಇವರು ಬಳಸೋ ಹ್ಯಾಂಡ್ ಬ್ಯಾಗ್ಗಳು ಹರ್ಮ್ ಬಿರ್ಕಿನ್ಸ್ ನಂತಹ ಬ್ರ್ಯಾಂಡ್ಗಳದಾಗಿರುತ್ತೆ. ಅದರ ಮೇಲೆ ವಜ್ರಗಳು ಕೂಡ ಇರುತ್ತೆ. ಅವರ ಒಂದು ಲಿಪ್ಸ್ಟಿಕ್ ಸೆಟ್ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅಂದ್ರೆ ಅಂಬಾನಿ ಅವರ ಶ್ರೀಮಂತಿಕೆ ಯಾವ ಲೆವೆಲ್ ಇದೆ ಅಂತ ನೀವೇ ಯೋಚನೆ ಮಾಡಿ. ದಿನದ ಫುಡ್ ಖರ್ಚು, ಸ್ಟಾಫ್ ಮೇಂಟೆನೆನ್ಸ್ ಮತ್ತೆ ಅವರ ಪರ್ಸನಲ್ ಶಾಪಿಂಗ್ ಎಲ್ಲವನ್ನು ಸೇರಿಸಿದ್ರೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ.
ಇಷ್ಟೆಲ್ಲ ಖರ್ಚು ಮಾಡೋಕೆ ಅವರ ಹತ್ರ ಅಷ್ಟು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಕೂಡ ಇದೆ ಅನ್ನೋದು ನಮಗೆ ಗೊತ್ತಿರಲಿ. ಇವರ ಲೈಫ್ ಅಂದ್ರೆ ಅದು ಅಪ್ಪಟ ರಾಯಲ್ ಲೈಫ್ ಅಂತಾನೆ ನಾವು ಕರಿಬಹುದು. ಸ್ನೇಹಿತರೆ, ಇನ್ನು ಇವರ ಕಾರುಗಳ ವಿಚಾರಕ್ಕೆ ಬಂದ್ರೆ ನೀತಾ ಅಂಬಾನಿ ಅವರ ಗ್ಯಾರೇಜ್ ಅಂದ್ರೆ ಅದೊಂದು ಕಾರ್ ಮ್ಯೂಸಿಯಂ ತರ ಇರುತ್ತೆ. ಇವರ ಹತ್ರ ಆಡಿ A9 ಕ್ಯಾಮಿಲಿಯನ್ ಅನ್ನೋ ಸ್ಪೆಷಲ್ ಕಾರ್ ಇದೆ. ಇದು ಸನ್ನಿವೇಶಕ್ಕೆ ತಕ್ಕಂತೆ ಕಲರ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ ರೋಲ್ಸ್ ರಾಯ್ಸ್, ಬೆಂಟ್ಲಿ ಮತ್ತೆ ಮರ್ಸಿಡೀಸ್ ಮೇಬ್ಯಾಕ್ ನಂತಹ ದುಬಾರಿ ಕಾರುಗಳು ಸದಾ ಅವರ ಸೇವೆಗೆ ರೆಡಿಯಾಗಿರುತ್ತೆ. ಮುಖೇಶ್ ಅಂಬಾನಿ ಅವರು ನೀತಾ ಅವರ ಬರ್ಡೇಗೆ ಸುಮಾರು 240 ಕೋಟಿ ರೂಪಾಯಿ ಬೆಲೆಯ ಪ್ರೈವೇಟ್ ಜೆಟ್ ಗಿಫ್ಟ್ ನೀಡಿದ್ದಾರೆ. ಈ ಜೆಟ್ ಒಳಗೆ ಒಂದು 5 ಸ್ಟಾರ್ ಹೋಟೆಲ್ಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಅಂದ್ರೆ ಬೆಡ್ರೂಮ್, ಕಿಚನ್ ಮತ್ತೆ ಮೀಟಿಂಗ್ ಹಾಲ್ ಕೂಡ ಇದೆ. ಇವರು ವಿದೇಶಿ ಪ್ರವಾಸ ಮಾಡುವಾಗ ಈ ಪ್ರೈವೇಟ್ ಜೆಟ್ ಮೂಲಕವೇ ತುಂಬಾ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ತಾರೆ. ಕಾರ್ ಕಲೆಕ್ಷನ್ ನಲ್ಲಿ ಇವರ ಚಾಯ್ಸ್ ಯಾವಾಗ್ಲೂ ತುಂಬಾ ಡಿಫರೆಂಟ್ ಮತ್ತೆ ಲಕ್ಸುರಿಯಸ್ ಆಗಿ ಇರುತ್ತೆ. ಪ್ರತಿಯೊಂದು ಕಾರ್ ಕೂಡ ಬುಲೆಟ್ ಪ್ರೂಫ್ ಫೆಸಿಲಿಟಿಯನ್ನ ಹೊಂದಿರುತ್ತೆ. ಯಾಕಂದ್ರೆ ಸೆಕ್ಯೂರಿಟಿ ಇವರಿಗೆ ಫಸ್ಟ್ ಪ್ರಯಾರಿಟಿ. ಸ್ನೇಹಿತರೆ, ಅಂಬಾನಿ ಫ್ಯಾಮಿಲಿಗೆ ಇರೋ ಸೆಕ್ಯೂರಿಟಿ ಅಂದ್ರೆ ಅದು ಒಂಥರ ಮಿನಿ ಮಿಲಿಟರಿ ಇದ್ದಂತೆ. ನೀತಾ ಅಂಬಾನಿ ಅವರಿಗೆ ಗವರ್ಮೆಂಟ್ ಇಂದ ವೈ ಕ್ಯಾಟಗರಿ ಸೆಕ್ಯೂರಿಟಿ ಸಿಕ್ಕಿದೆ. ಇದರಲ್ಲಿ ಕಮಾಂಡೋಗಳು ಯಾವಾಗ್ಲೂ ಅವರ ಜೊತೆ ಇರ್ತಾರೆ. ಇವರ ಕಾನ್ವಾಯ್ ನಲ್ಲಿ ಮುಂದೆ ಹಿಂದೆ ಪೊಲೀಸ್ ಗಾಡಿಗಳು ಮತ್ತೆ ಹೈಟೆಕ್ ಸೆಕ್ಯೂರಿಟಿ ವೆಹಿಕಲ್ ಸದಾ ಚಲಿಸುತ್ತೆ. ಆಂಟಿಲಿಯಾ ಮನೆಯ ಸುತ್ತಮುತ್ತ ಕೂಡ ಸಿವಿಲಿಯನ್ ಸೆಕ್ಯೂರಿಟಿ ಜೊತೆಗೆ ಇಸ್ರೇಲ್ ಮೂಲದ ಹೈಟೆಕ್ ಸರ್ವೆಲೆನ್ಸ್ ಸಿಸ್ಟಮ್ ಕೂಡ ಅಳವಡಿಸಲಾಗಿದೆ. ಯಾವುದೇ ಪಬ್ಲಿಕ್ ಇವೆಂಟ್ಗೆ ಹೋದಾಗ ಇವರ ಬಾಡಿ ಗಾರ್ಡ್ಗಳು ಇವರ ಸುತ್ತ ಒಂದು ಮನುಷ್ಯನ ಗೋಡೆಯನ್ನೇ ನಿರ್ಮಿಸಿಬಿಡ್ತಾರೆ. ಇವರ ಸೆಕ್ಯೂರಿಟಿಗಾಗಿಯೇ ಅಂಬಾನಿ ಫ್ಯಾಮಿಲಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ಗವರ್ಮೆಂಟ್ಗೆ ಫೀಸ್ ಆಗಿ ಪೇ ಮಾಡ್ತಾರೆ. ಈ ಸೆಕ್ಯೂರಿಟಿ ಟೀಮ್ ನಲ್ಲಿ ಇರೋರು ತುಂಬಾ ಶಾರ್ಪ್ ಮತ್ತೆ ಯಾವಾಗ್ಲೂ ಅಲರ್ಟ್ ಆಗಿ ಇರೋದಕ್ಕೆ ಟ್ರೈನಿಂಗ್ ಪಡೆದಿರ್ತಾರೆ. ಯಾವುದೇ ಒಂದು ಸಣ್ಣ ರಿಸ್ಕ್ ಕೂಡ ತಗೋಬಾರ್ದು ಅನ್ನೋದೇ ಇವರ ಉದ್ದೇಶ ಆಗಿರುತ್ತೆ. ಅದಕ್ಕೆ ಇಷ್ಟು ದೊಡ್ಡ ವ್ಯವಸ್ಥೆ ಕಟ್ಟಲಾಗಿದೆ. ಸ್ನೇಹಿತರೆ, ನೀತಾ ಅಂಬಾನಿ ಅವರ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಅದು ಪ್ರಪಂಚದ ಅತಿ ದೊಡ್ಡ ಕಲೆಕ್ಷನ್ ಅಂದ್ರೆ ತಪ್ಪಾಗಲ್ಲ. ಇವರು ಇತ್ತೀಚೆಗೆ ಮಗನ ಮದುವೆ ಫಂಕ್ಷನ್ ನಲ್ಲಿ ಹಾಕಿದ್ದ ಪಚ್ಚೆ ಹರಳಿನ ನೆಕ್ಲೆಸ್ ಬೆಲೆಯೇ 500 ಕೋಟಿ ರೂಪಾಯಿ ಅಂತ ನ್ಯೂಸ್ ಆಗಿತ್ತು. ಹೌದು, 500 ಕೋಟಿ ಅಂದ್ರೆ ಒಂದು ಸಾಧಾರಣ ಫ್ಯಾಕ್ಟರಿಯನ್ನೇ ಕಟ್ಬೋದು ಅಲ್ವಾ. ಅವರ ಸೀರೆಗಳ ಮೇಲೆ ಚಿನ್ನದ ಎಲೆಗಳಿಂದ ಕೆಲಸ ಮಾಡಿರ್ತಾರೆ ಮತ್ತೆ ಅದರಲ್ಲಿ ವಜ್ರಗಳನ್ನು ಕೂಡ ಸ್ಟಿಚ್ ಮಾಡಿರ್ತಾರೆ. ಇಂಡಿಯಾದ ಟಾಪ್ ಡಿಸೈನರ್ ಮಲೀಶ್ ಮಲ್ಹೋತ್ರಾ ಮತ್ತೆ ಸದ್ಯಸಾಚಿ ಇವರಿಗಾಗಿಯೇ ಸ್ಪೆಷಲ್ ಡ್ರೆಸ್ ಗಳನ್ನ ರೆಡಿ ಮಾಡ್ತಾರೆ. ಬರೀ ಫಂಕ್ಷನ್ ಅಷ್ಟೇ ಅಲ್ಲ, ನಾರ್ಮಲ್ ದಿನಗಳಲ್ಲೂ ಇವರು ಹಾಕೋ ಪ್ರತಿಯೊಂದು ಒಡವೆ ಕೂಡ ಯುನಿಕ್ ಆಗಿರುತ್ತೆ. ಇವರ ವಾಚ್ ಕಲೆಕ್ಷನ್ ಅಲ್ಲಿ ಕೂಡ ಕೋಟಿ ಬೆಲೆ ಬಾಳುವ ಫ್ಯಾಟಿಕ್ ಫಿಲಿಪ್ ಮತ್ತೆ ಕಾರ್ಟಿಯರ್ ಬ್ರಾಂಡ್ಗಳು ಕಾಣಸಿಗುತ್ತವೆ. ಬರೀ ಶ್ರೀಮಂತಿಕೆ ಅಷ್ಟೇ ಅಲ್ಲ, ನೀತಾ ಅಂಬಾನಿ ಅವರು ಸಮಾಜ ಸೇವೆಯಲ್ಲಿ ಕೂಡ ತುಂಬಾ ಮುಂದಿದ್ದಾರೆ ಅನ್ನೋದು ಮೆಚ್ಚಬೇಕಾದ ವಿಷಯ. ರಿಲಯನ್ಸ್ ಫೌಂಡೇಶನ್ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ಎಜುಕೇಶನ್ ಮತ್ತೆ ಹೆಲ್ತ್ ಕೇರ್ ಒದಗಿಸ್ತಾ ಇದ್ದಾರೆ. ಸ್ಪೋರ್ಟ್ಸ್ ಮೇಲೆ ಇವರಿಗಿರೋ ಆಸಕ್ತಿಯಿಂದಲೇ ಮುಂಬೈ ಇಂಡಿಯನ್ಸ್ ಟೀಮ್ ಇಷ್ಟು ಸಕ್ಸಸ್ಫುಲ್ ಆಗಿ ಬೆಳೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇವರು ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಇದೇ ಇವರ ಫಿಟ್ನೆಸ್ ಮತ್ತೆ ಗ್ರೇಸ್ಗೆ ಮುಖ್ಯ ಕಾರಣ ಅಂತ ಇವರೇ ಹೇಳ್ತಾರೆ. ಇಷ್ಟೆಲ್ಲ ಬ್ಯುಸಿ ಲೈಫ್ ನಡುವೆಯೂ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಇವರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತೆ ಮಕ್ಕಳನ್ನ ತುಂಬಾ ಡಿಸಿಪ್ಲಿನ್ ಆಗಿ ಬೆಳೆಸಿದ್ದಾರೆ. ಇವರ ಫುಡ್ ಹ್ಯಾಬಿಟ್ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಮನೇಲಿದ್ದಾಗ ದಾಲ್ ಚಾವಲ್ ತಿನ್ನೋಕೆ ಇಷ್ಟಪಡ್ತಾರೆ ಅಂತ ಮುಖೇಶ್ ಅಂಬಾನಿ ಅವರೇ ಹೇಳಿದ್ದಾರೆ. ಎಷ್ಟೇ ಕೋಟಿ ಹಣ ಇದ್ರೂ ಲೈಫ್ ನಲ್ಲಿ ಸಿಂಪ್ಲಿಸಿಟಿ ಇರೋದು ಎಷ್ಟು ಮುಖ್ಯ ಅಲ್ವಾ. ಇದು ನೀತಾ ಅಂಬಾನಿ ಅವರ ಲೈಫ್ ನ ಒಂದು ಕಂಪ್ಲೀಟ್ ಪಿಕ್ಚರ್ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.